ಸಿಂಪಲ್ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಅನೇಕ ಕಠಿಣ ನಿರ್ಧಾರಗಳನ್ನ ತಗೊಂಡು ಅನೇಕ ಕಠಿಣ ಪರಿಸ್ಥಿತಿಗಳನ್ನ ನಿಭಾಯಿಸಿರುವಂತಹ ಅಪರೂಪದ ಪೊಲೀಸ್ ಅಂತ ಹೇಳ್ಬೋದು ಅವ್ರನ್ನ. ಅಷ್ಟೇ ಅಲ್ಲ, ಅವ್ರು ತಗೊಳ್ಳೋಂಥ ಅನೇಕ ನಿಲುವುಗಳು ನಾವು ಪತ್ರಿಕೆಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಪ್ಯಾನಲ್ ಡಿಸ್ಕಷನ್ ಕೂಡ ಅವ್ರು ಬರ್ತಾ ಇರ್ತಾರೆ, ಬಹಳ ದಿಟ್ಟವಾಗಿ ತಮ್ಮ ನಿಲುವುಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಸೊ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ಜಿ ಎ ಬಾವ ಅವ್ರನ್ನ ಪ್ರೀತಿಯ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಮಾಡ್ಕೊಳ್ಳೋಣ. ಜಿ ಎ ಬಾವ ಅವ್ರನ್ನ ಸರ್ ರಿಕ್ವೆಸ್ಟ್ ಟು ಕಮ್ ಆನ್ ಸ್ಟೇಜ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸೊ ಈಗಾಗಲೇ ಹೇಳ್ತಾ ಇದೆ, ಭಾಳ ಪ್ರಖರವಾಗಿ ತಮ್ಮ ವಿಚಾರಗಳನ್ನ ಮಂಡಿಸ್ತಾರೆ ಅಂತ ಹೇಳ್ಬಿಟ್ಟು. ಸರ್ ಈ ಒಂದು ಸಂದರ್ಭದಲ್ಲಿ ತಮ್ಮಿಂದ ಒಂದೆರಡು ಮಾತು. ನಮ್ಮ ಇಲ್ಲಿ ನಡೀತಾ ಒಂದು ಫ್ಯಾಷನ್ ಶೋ ನಡೀತಾ ಇದೆ. ಸೊ ಒಂದು ಪೇಜೆಂಟು ಕಾಂಪಿಟೇಷನ್ ನಡೀತಾ ಇದೆ. ಒಂದು ಮಿಸ್ ಸೌತ್ ಇಂಡಿಯಾ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪೇಜೆಂಟ್ಸು, ಅದ್ರ ಬಗ್ಗೆ ಸರ್. ಅನೀಸ್ ಕ್ರಿಯೇಷನ್ ಅವರು ಇವತ್ತು ನಡೆಸುವಂಥ ನ್ಯಾಷನಲ್ ಲೆವೆಲ್ ಬ್ಯೂಟಿ ಪೇಜೆಂಟ್ನಲ್ಲಿ ನನಗೆ ಇವತ್ತು ನೀವು ಭಾಳ ಪ್ರೀತಿಪೂರ್ವಕವಾಗಿ ಕರೆಸಿದ್ರಿ. ಭಾಳ ಸಂತೋಷಕ್ಕೆ ಬಂದಿದ್ದೇನೆ. ಆದರೆ ಮಾತಾಡಂತ ಹೇಳಿದರೆ, ನನಗೆ ಪೊಲೀಸಲ್ಲಿ ಕೆಲಸ ಮಾಡಿ ಕಳ್ಳರಿಂದ ಓಡಾಡಿ ಅಷ್ಟೇ ಗೊತ್ತು ಬಿಟ್ಟರೆ ಇದು ಈ ಬ್ಯೂಟಿ ಕಂಟೆಸ್ಟಲ್ಲಿ ಮಾತಾಡೋಕ್ಕೆ ನನಗೇನು ಗೊತ್ತಿಲ್ಲ. ಅದನ್ನು ನೋಡ್ತೇವೆ, ಆನಂದ ಪಡ್ತಿದ್ದೇವೆ. ಅದರಲ್ಲೇ ನೀವು ಬ್ಯೂಟಿ ಕಂಟೆಸ್ಟ್ ಅಂದರೆ ಅಷ್ಟು ಸುಲಭ ಇಲ್ಲ. ಬರೀ ಬ್ಯೂಟಿ ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲೇ IQ ಮತ್ತೊಂದು ಇನ್ನೊಂದು ಭಾಳ ವಿಷಯಗಳಲ್ಲಿ ಇರುತ್ತೆ. ಇದು ಮತ್ತು ಅನೀಶ್ ಅವರು ಭಾಳ ಈ ಮಾಡೆಲ್ಗಳು ಅದನ್ನೆಲ್ಲ ಕೂಡ ಮಾಡ್ತಾಯಿದ್ದೀರಿ ಅಂತ ಕೇಳಿದೆ. ನಿಮ್ಮ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ತಮಗೆಲ್ಲ ಒಳ್ಳೆಯದಾಗಲಿ, ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಹೇಳಿ ಹಾರೈಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್. ಜಾನ್ಸನ್ ಮತ್ತು ಅನೀಶ್ ಅವರು ವೇದಿಕೆ ಮೇಲೆ ಬರಬೇಕು. ಜಿ ಬಾವ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮ್ಯೂಸಿಕ್ ಪ್ಲೀಸ್, DJ ಲೈಟ್ ಮ್ಯೂಸಿಕ್. ಈಗಾಗಲೇ ಅವ್ರು ಹೇಳ್ತಾ ಇದ್ದಂಗೆ ಪೊಲೀಸ್ ಅಧಿಕಾರಿಯಾಗಿ ಕಳ್ಳರಿಂದೆ ಹೊಡಿ ಅಕ್ರಮವನ್ನು ಮಟ್ಟ ಹಾಕೋದ್ರಲ್ಲಿ ಹೆಚ್ಚು ನಿರತರಾಗಿದ್ದೀನಿ. ಅಷ್ಟು ಬ್ಯೂಟಿ ಪೇಜೆಂಟ್ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ, ಬಟ್ ಮಾಡೋದಷ್ಟು ಸುಲಭ ಅಲ್ಲ. ಒಳ್ಳೆ ಕೆಲಸ ಮಾಡ್ತಾಯಿರ, ಮಾಡಿ ಯುವ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಬಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೋ ಮಚ್ ಸರ್. ಸೊ ಬರಲಿ ಒಂದು ಜೋರ ಚಪ್ಪಾಳೆ, ಯಾಕಂತೇಳಿ ಅವ್ರು ಸರ್ವೀಸ್ ಮಾಡಿದಾರಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿ, ಅದು ನಮಗೆ ಹೆಮ್ಮೆ. ನಮ್ಮ ಕಾರ್ಯಕ್ರಮದ ತೂಕವನ್ನು ಹೆಚ್ಚಿಸುತ್ತೋ ಅವ್ರು ಬಂದಿದ್ದು ಅಂತ ಹೇಳ್ತಾ ಅವ್ರು ಆಸೀನರಾಗಬೇಕಂತ ಕೇಳ್ಕೊತಾ. ಓಕೆ, ಸೊ ಮುಂದಿನ ರೌಂಡ್ಗೆ ಮಾಡೆಲ್ಸ್ ರೆಡಿ ಆಗಿದ್ದಾರಾ? ರೆಡಿ? ಓಕೆ. ಹಾಗೆ ಈಗಾಗಲೇ ಹೇಳ್ತಾ ಇದೆ, 2 ವಂಡರ್ಫುಲ್ ಡ್ಯಾನ್ಸ್ ನೋಡ್ಕೊಂಬಂದ್ರಿ ಅಲ್ವಾ, ಸಖತ್ತಾಗಿತ್ತಲ್ವಾ? ಲಾಸ್ಟ್ ಟೈಮ್ ಇನ್ನೊಂದು ಸ್ಪೆಷಲ್ ಆ್ಯಕ್ಟ್ ಮಾಡಿಸಿದ್ರು. ಸೊ ಅದ್ಭುತ. ಒಬ್ಬ ವ್ಯಕ್ತಿ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ, ಅದು ನೋಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ. ಅನೇಕ ವಿನೂತನ ನೃತ್ಯಗಳಿಗೆ ಹೆಸರಾಗಿರುವಂಥ ಸಂಸ್ಥೆ ಮಹೇಶ್ ಲಲಿತ ಕಲಾ ಸಂಸ್ಥೆ. ಕಳೆದ 25 ವರ್ಷದಿಂದ ಅವರು ನೃತ್ಯ ಒಂದು ಫೀಲ್ಡಲ್ಲಿ, ಡ್ಯಾನ್ಸ್ ಫೀಲ್ಡಲ್ಲಿ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಟ್ರೈನಿಂಗನ್ನು ಮಾಡಿದ್ದಾರೆ. ಅವ್ರ ಹತ್ರ ಟ್ರೈನಿಂಗ್ ಮಾಡ್ಕೊಂಥ ವಿದ್ಯಾರ್ಥಿಗಳು ಇವತ್ತು ಕಲರ್ಸ್ ಕನ್ನಡ ಇರ್ಬೋದು, ಜಿ ಕನ್ನಡ ಇರ್ಬೋದು, ಈಗ ಅನೇಕ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಮೀಫಾ ಇವೆಂಟ್ಸ್ ಮೂಲಕ ಬಹಳ ದೊಡ್ಡ ದೊಡ್ಡ ಇವೆಂಟ್ಸ್ ಮಾಡುವಂತಹ ವಿಶೇಷ ವ್ಯಕ್ತಿತ್ವ ಅಂತ. ತುಂಬ ಸಿಂಪಲ್ ವ್ಯಕ್ತಿ. ಅವ್ರು ನೋಡಿದ್ರೆ ಇಷ್ಟೊಂದೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆಯಾ ಇಷ್ಟೊಂದು ಅಂತ ಅನಿಸ್ತದೆ. 25 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಈಗಲೂ 25 ವರ್ಷ ಥರ ಕಾಣುವಂತಹ ವ್ಯಕ್ತಿ ಮಹೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಮ್ಮ ಇವೆಂಟ್ ಪಾರ್ಟ್ನರ್, ಇವತ್ತು LED ಇರ್ಬೋದು, ಇನ್ನೊಂದು ಇರ್ಬೋದು, ಅನೀಶ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಅವ್ರಿಗೆ ಗೌರವನ ಅರ್ಪಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ LED ಇರ್ಬೋದು, ನಮ್ಮ ಡ್ಯಾನ್ಸ್ ಇರ್ಬೋದು, ಹಾಗೆ ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಮಹೇಶ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾತುಗಳು. ಮಾತಾಡಲ್ಲ ಅಂತ ಹೇಳ್ತಾರೆ, ಬಟ್ ಅವ್ರಿಗೆ ಕಷ್ಟ ಕೊಡ್ತಾ ಇದ್ದೀನಿ, ದಯವಿಟ್ಟು ಒಂದೆರಡು ಮಾತು ಸರ್. ಎಲ್ಲರೂ ತುಂಬ ಅದ್ಭುತವಾಗಿ ಒಂದು ಪ್ರದರ್ಶನ ಮಾಡ್ತಾ ಇದ್ದೀರಾ. ಕಲಾವಿದರಿಗೆ ಮಾತಿಗಿಂತ ಅವರು ಯಾವ ರೀತಿ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಆ ವೇದಿಕೆಯಲ್ಲಿ ಯಾವ ರೀತಿ ಅವರ ಅಭಿನಯನ ಆಗಲಿ, ನೃತ್ಯ ಆಗಲಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಇನ್ನು ಮುಂದೆ ಸಹ ನಿಮ್ಮ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಲಾಸ್ಟ್ ಟೈಮ್ನ ನೀವು ಮಹೇಶ್ ಸರ್ನ ಹಂಗೆ ಕಳಿಸ್ಬಿಟ್ರಿ. ಈಗ ನಾವು ಒಬ್ಬರು ಯಾರು ಪೊಲಿಟಿಷಿಯನ್ ಬಂದರೆ ಮಾತಾಡಿ ಅಂತ ಕೇಳ್ತೀವಿ, ಯಾರೋ ಸಿಂಗರ್ ಬಂದರೆ ಹಾಡಿ ಅಂತ ಕೇಳ್ತೀವಿ, ಒಬ್ಬ ಡ್ಯಾನ್ಸರ್ನ ಕಳಿಸ್ಬಿಟ್ಟು ನೀವು ಹಂಗೆ ಕಳಿಸ್ಬಿಟ್ಟಿದ್ರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಹೋದ ಸರಿ ಕಳಿಸಿದಾಗ. ಅದಕ್ಕೋಸ್ಕರ ಇಲ್ಲ ಅಭಿಮಾನಿಗಳು ಇಲ್ಲೂ ಇದ್ದಾರೆ, ಮುಂದೆ ಇದ್ದಾರೆ, ಒಂದೆರಡು ಸ್ಟೆಪ್ ಡ್ಯಾನ್ಸ್ ಹಾಕಿ ಅಂತ ಕೇಳ್ತಾರೆ. ಸೊ ಖಂಡಿತ ನಿಮಗೇನು ಅಭ್ಯಂತರ ಇಲ್ಲ, ಆಚೆ ಬಂದಮೇಲೆ ನೋಡ್ಕೋತೀನಿ ಅಂತ ಹೇಳಲ್ಲ ಅಂದರೆ ಸರ್ ಯಾವ ಮ್ಯೂಸಿಕ್ ಆದರೂ ಹಾಕ್ಬೋದಾ? ಟಗರು ಇದೆಯಾ ಸರ್? ವಾ ಯಾ ಟೀಮ್ ಓಕೆ, ಟೀಮು ರೆಡಿ ಇದೆಯಲ್ಲ. ಒಂದು ಬಾರಿ ಇಡುವ ಗುಂಡ ಆಮೇಲೆ ಯಾರೋ ಕಾಯೋರು ಬಿಲ್ಲ. ಒಂದು ಬಾರಿ ಕಣಕೋ ಗುಂಡ ನೂರಾರು ಸಾರಿ ಯೋಚೋದು ಚಂದ. ಪ್ರೀತಿ ಮಾಡಿ ಮೈಯ ಸವಾಲ ನೀಡೋ ಗೆಳೆಯ ನೀಡಿವನು. ತೋರಿ ನೋಡು ನಿನ್ನ ಪಕರು ಸತ್ಯಗ ಇರುತ್ತೆ ಗುದ್ದಪ್ಪಿಕೊಂಡು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಪ್ರಿಪ್ರೇಷನ್ ಇಲ್ಲದೆ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ರು. ಬೆಳಿಗ್ಗೆ ಒಂದು ಇವೆಂಟಲ್ಲಿ ಇದ್ರು ಅವರು, 6 ಗಂಟೆಗೆ ಎದ್ದೋಗಿ ಇವೆಂಟ್ ಮುಗಿಸ್ಕೊಂಡ್ಬಂದು ಸುಸ್ತಾಗಿ ಮಾಡಿದ್ರೆ ಮಾತಾಡಕ್ ಕೊಡಲ್ಲ ಸರ್, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೊ ಅನೀಶ್ ರಿಕ್ವೆಸ್ಟ್ ಟು ಕಮ್ ಆನ್ ಸ್ಟೇಜ್ ಟು ಹಾನರ್ ಮೀಫಾ ಇವೆಂಟ್ಸ್ ಚೀಫ್ ಮಹೇಶ್ ಸರ್. ಸೊ ಬರಲಿ ಒಂದು ಜೋರಾದ ಚಪ್ಪಾಳೆ ಶ್ರೀತ ಮಹೇಶ್ ಅವರಿಗೆ. ಆ ಟೈಮಲ್ಲಿ ಮಹೇಶ್ ಅವರು ಶ್ರೀಮತಿ ಅವ್ರು ಬಂದಿದ್ದಾರೆ. ಫೋಟೋ ತೆಗೆದಾದ್ಮೇಲೆ ಒಂದು ಫೋಟೋಗೆ ಬಂದುಬಿಡಿ ಮೇಡಮ್. ಫೋಟೋ ತೆಗೆದಾದ್ಮೇಲೆ ಒಂದು ಫೋಟೋಗೆ ಬಂದುಬಿಡಿ ಪ್ಲೀಸ್, ಬನ್ನಿ ಮೇಡಮ್. ಥ್ಯಾಂಕ್ ಯು. ಹಾಂ ನೋಡಿ, ಹಾಂ ಸರ್ ಏನಂತ ಕರೆದ್ರಿ? ಏನಂತ ಕರೆದ್ರಿ? ಕಮಾನು ಡಾರ್ಲಿಂಗ್ ಅಂತ ಕರೆದ್ರ ಅಲ್ವಾ? ಅದಕ್ಕೆ ಎಲ್ಲ ಡೈರೆಕ್ಟೇ ಸರ್, ಆ ಥರ ಎಲ್ಲ ಇಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ಸ್ಟ್ಯಾಂಡ್ ಫಾರ್ ಎ ಫೋಟೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗ್ರ್ಯಾಂಡ್ ಜೂರಿ ಕೂಡ ಹೌದು. ಸೊ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರ್ಕೊಳ್ಳೋಣ. ಮಿಸ್ ಸ್ಯಾಂಕಿ ಅಂತ ಒಂದು ನಡೆಯುತ್ತೆ ಅದರಲ್ಲಿ. ಅಂದರೆ ಯಾರು ಆ ಟೀಮ್ನಲ್ಲಿ ಭಾಳ ಆ್ಯಕ್ಟಿವ್ ಆಗಿರ್ತಾರೋ ಸೊ ಅವ್ರಿಗೆ ಮಿಸ್ ಸ್ಯಾಂಕಿ ಅಂತ ಕೊಡ್ತಾರೆ. 2017 ಬಹುಶಃ ನಾನು ತಪ್ಪಲ್ಲ ಅಂದರೆ ನಿಮಗೆ ಮಿಸ್ ಸ್ಯಾಂಕಿ ಅವಾರ್ಡ್ ಬಂತು. ಪ್ರತಿ ವರ್ಷಕ್ಕೂ ಒಬ್ಬರು ಕೊಡ್ತಾ ಇರ್ತಾರೆ. ಆದರೆ ಕಳೆದ 3 ವರ್ಷಗಳಿಂದ ಇವರೇ ತಗೋತಾ ಇದ್ದಾರೆ. ಅಷ್ಟೊಂದು ಅದ್ಭುತವಾದ ಶ್ರಮವನ್ನು ಒಂದು ಇವೆಂಟ್ಗೆ ಹಾಕ್ತಾರೆ. ಅನೀಶ್ ಸರ್, ಸೊ ದಯವಿಟ್ಟು ಸುಷ್ಮಿತಾ ಅವರಿಗೆ ಆನರ್ ಮಾಡಬೇಕು ಅಂತ ಕೇಳ್ಕೊತಾ ಮೇಡಮ್ ಫ್ಯೂ ವರ್ಡ್ಸ್ ಆನ್ ದಿಸ್ ಅಕೇಶನ್. Good evening, everyone. Firstly, I have to thank Mr. Hanish for having me here. Such a privilege to be as a jury. And I really want to congratulate everyone, each and all the participants, because they have come so far. And I really
like wish you good luck. Put your best foot forward and walk with confidence and personality. Bring it up together, guys. Rock on the stage. Thank you. ಥ್ಯಾಂಕ್ ಯು ಮೇಡಮ್. ನಿಮಗೆ ತುಂಬ ಭಾರ ಅನ್ನಿಸ್ತಾ ಇದೆ ಮೊಬೈಲು ಜಾಕೆಟ್ ಎಲ್ಲ, ಸ್ವಲ್ಪ ಇಟ್ಕೋತೀನಿ ಕೊಡಿ. ಯಾಕೆ ಭಾರ ಅಂತ ಹೇಳಿದ್ರೆ, ಸೊ ಎಲ್ಲರೂ ಡಿಮ್ಯಾಂಡ್ ಇದೆ ಒಂದು ವಾಕ್ ಮಾಡಲಿ ಸುಷ್ಮಿತಾ ಅವರು ಅಂತ, ಕರೆಕ್ಟ್ ಅಲ್ಲ? ಸೊ ಎವ್ರಿಬಡಿ ಡಿಸೈರ್ ರೈಟ್? ನಿಮ್ಮ ಪರವಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ, ಒಂದು ವಾಕ್ ಮಾಡ್ತಾರೆ DJ. ಐ ನೋ ವಾಟ್ ಯು ಆರ್ ಗೋಯಿಂಗ್ ಟು ಡು. ಯಾ, ಥ್ಯಾಂಕ್ ಯು. Cheers, guys, please, for Sushmita Nair. Thank you. Thank you, DJ. Madam, please come forward. Yes, ನಮ್ಮ ಜ್ಯೂರಿ, ಗ್ರ್ಯಾಂಡ್ ಜ್ಯೂರಿ ಸುಷ್ಮಿತಾ ಅವರಿಗೆ ಅನೀಶ್ ಹಾಗೂ ಕವನ. Claps, please. Thank you, Sushmita, and giving back to you. Thank you for being part of our show. So wish you all the best for South India Queen 2021. Thank you.